ಸೊ ರೀಸೆಂಟ್ಲಿ ನಾನೊಂದು ಹೊಸ ಪ್ಯಾನ್ ತಗೊಂಡೆ. ಈ ಪ್ಯಾನ್ ಟೆಸ್ಟ್ ಮಾಡ್ಬೇಕಂತ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಿದ್ದೆ. ಅವಾಗ ಬಂದಿದ್ದೆ ಪನ್ನೀರ್ ಡ್ರೈ ರೋಸ್ಟ್. ಮೊದಲಿಗೆ ಪನ್ನೀರ್ನ ಕಟ್ ಮಾಡ್ಕೊಂಡು ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋಣಂತೆ. ಸೊ ನಾನಿಲ್ಲಿ 300 ಗ್ರಾಮ್ಸ್ ಪನ್ನೀರ್ ತೊಗೊಳ್ತಾ ಇದ್ದೀನಿ. ಆಮೇಲೆ ಇದಕ್ಕೆ 1 ಬೌಲ್ ಕರ್ಡ್, 1 ಟೇಬಲ್ ಸ್ಪೂನ್ ಟೊಮೆಟೊ ಕೆಚಪ್, 1 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, 1 ಟೀ ಸ್ಪೂನ್ ಖಾರದ ಪುಡಿ, 1 ಟೀ ಸ್ಪೂನ್ ಕೊರಿಯಾಂಡರ್ ಪೌಡರ್, 1/4 ಟೀ ಸ್ಪೂನ್ ಅರಿಶಿನ, 1/2 ಟೀ ಸ್ಪೂನ್ ಗರಂ ಮಸಾಲ, ಆಮೇಲೆ 1 ಟೀ ಸ್ಪೂನ್ ಕಸ್ತೂರಿ ಮೇಥಿ. ಇದು ಅದು ಅಲ್ಲ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಡೀಟೇಲ್ಡ್ ರೆಸಿಪಿ ಕಮೆಂಟ್ಸಲ್ಲಿ ಹಾಕಿದ್ದೀನಿ. ನೀವು ಜಿಮ್ಮಲ್ಲಿ ತೋರಿಸೋ ಪವರ್ ಇಲ್ಲಿ ಮಾತ್ರ ತೋರಿಸ್ಬೇಡಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನ ಒಂದು ಅರ್ಧ ಗಂಟೆ ಮ್ಯಾರಿನೇಷನ್ಗೆ ಇಟ್ಬಿಡೋಣ. ಸೊ ಈ ಗ್ಯಾಪಲ್ಲಿ ಒಂದು ಆನಿಯನ್ ಪಟ್ ಅಂತ ಕಟ್ ಮಾಡ್ಕೊಂಡ್ಬಿಡೋಣ. ಒಂದು ಅರ್ಧ ಗಂಟೆ ಆದಮೇಲೆ ಪ್ಯಾನ್ನ ಸ್ಟವ್ ಮೇಲೆ ಇಟ್ಟು ಹೀಟ್ ಆಗೋಕ್ಕೆ ಬಿಟ್ಬಿಡೋಣ. ಆಮೇಲೆ ಆಯಿಲ್ ಹಾಕಿ ಹೀಟ್ ಆದಮೇಲೆ ನಾವು ಕಟ್ ಮಾಡ್ಕೊಂಡಿದ್ದ ಆನಿಯನ್ಸ್ ಹಾಕೋಣಂತೆ. ಇದ್ರ ಜೊತೆಗೆ 1 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂಡ್ಬಿಡೋಣ. ಇದು ಗೋಲ್ಡನ್ ಬ್ರೌನ್ ಆದಮೇಲೆ ನಾವು ಮ್ಯಾರಿನೇಟ್ ಮಾಡ್ಕೊಂಡಿದ್ದ ಪನ್ನೀರ್ನ ಇದ್ರಲ್ಲಿ ಹಾಕೊಂಡ್ಬಿಡೋಣ. ಸೊ ಈಗ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಗ್ರೇವಿ ಥರ ಇರುತ್ತೆ. ಸೊ ಇದನ್ನು ಡ್ರೈ ಆಗೋ ತನಕ ರೋಸ್ಟ್ ಮಾಡಿಕೊಂಡು ಎರಡೂ ಸೈಡ್ ರೋಸ್ಟ್ ಆದಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿದರೆ ಆಯ್ತು. ನಮ್ಮ ಪನ್ನೀರ್ ಡ್ರೈ ರೋಸ್ಟ್ ರೆಡಿ ಆಯಿತು.